ಫುಡ್ ಸೇಫ್ಟಿ ಅಧಿಕಾರಿ ಡಾಕ್ಟರ್ ನಾಗರಾಜ್ ಮನೆ ಮೇಲೆ ರೇಡ್ ನಡೆದಿದೆ. ದಾವಣಗೆರೆಯಲ್ಲಿ ಭ್ರಷ್ಟ ಅಧಿಕಾರಿಗೆ ಲೋಕಾಯುಕ್ತ ಬಿಸಿ ಮುಟ್ಟಿಸಿದ್ದಾರೆ. ಫುಡ್ ಸೇಫ್ಟಿ ಅಧಿಕಾರಿ ಡಾಕ್ಟರ್ ನಾಗರಾಜ್ ಮನೆ ಮೇಲೆ ರೇಡ್ ಆಗಿರುವುದು. ಸರ್ಕಾರಿ ನೌಕರರ ಭವನದ ಬಳಿಯ ಡಾಕ್ಟರ್ ನಾಗರಾಜ್ ಮನೆ. ಡಾಕ್ಟರ್ ನಾಗರಾಜ್ ಅವರ ಮನೆ ಮತ್ತು ಆಫೀಸ್ನಲ್ಲಿ ಚಿನ್ನಾಭರಣದ ಖಜಾನೆ ಸಿಕ್ಕಿದೆ. ಎಲ್ಲಿದ್ದಾರೆ ನೋಡಿ, ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದೀವಲ್ಲ, ಇವರೇ ಡಾಕ್ಟರ್ ನಾಗರಾಜ್. ಇವರೇ ಫುಡ್ ಸೇಫ್ಟಿ ಆಫೀಸರ್. ಇವರ ಮನೆಯಲ್ಲಿ ಖಜಾನೆ ಸಿಕ್ಕಿದೆ, ಬಂಗಾರದ ಖಜಾನೆ. ನೋಡಿ, ಈ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಮನೆ ಮತ್ತು ಆಫೀಸ್ನಲ್ಲಿ ಸಿಕ್ಕಿರುವಂಥದ್ದು ಇದೆಲ್ಲ. ಸರ್ಕಾರಿ ನೌಕರ ಇವರು. ಸರ್ಕಾರಿ ನೌಕರರ ಭವನದ ಬಳಿಯ ಡಾಕ್ಟರ್ ನಾಗರಾಜ್ ಅವರ ಮನೆಯ ಒಳಗಡೆ ಸಿಕ್ಕಿರುವಂಥ ಖಜಾನೆ. ಡಾಕ್ಟರ್ ನಾಗರಾಜ್ ಮನೆ ಮತ್ತು ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದರು. ಲೋಕಾಯುಕ್ತ SP ಕೌಲಾಪುರೆ ನೇತೃತ್ವದಲ್ಲಿ ಮೆಗಾ ರೇಡ್ ನಡೆದಿತ್ತು. ಬೆಳ್ಳಂ ಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ ಡಾಕ್ಟರ್ ನಾಗರಾಜ್ ಅವರಿಗೆ. ಫುಡ್ ಸೇಫ್ಟಿ ಆಫೀಸರ್ ಇವರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ದಾವಣಗೆರೆ ಪ್ರತಿನಿಧಿ ಮಲ್ಲಿಕಾರ್ಜುನ್. ಮಲ್ಲಿಕಾರ್ಜುನ್, ಎಷ್ಟೊತ್ತಿಗೆ ರೇಡ್ ಆಯಿತು ಮತ್ತು ನಾಗರಾಜ್ ಅವರ ಮನೆಯಲ್ಲಿ ಏನೆಲ್ಲ ಸಿಕ್ಕಿದೆ? ಮಲ್ಲಿಕಾರ್ಜುನ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಎಷ್ಟೊತ್ತಿಗೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ನಡೆಸಿದ್ರು ಮತ್ತು ನಾಗರಾಜ್ ಅವರ ಮನೆಯಲ್ಲಿ ಏನೆಲ್ಲ ಸಿಕ್ಕಿದೆ ಅಂತ? ರಾಮ್, ಈಗಾಗಲೇ ಏನು ಬೆಳಗ್ಗೆನೆ ಲೋಕಾಯುಕ್ತ ಅಧಿಕಾರಿಗಳು ಏನು ನಾಗರಾಜ್ ಅವರ ಮನೆ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ಏನು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಒಂದು ಕನ್ಫ್ಯೂಷನ್ ಅಂತಂದ್ರೆ, ನಾವು ಏನು ಫುಡ್ ಸೇಫ್ಟಿ ಆಫೀಸರ್ ಮನೆ ಮೇಲೆ ದಾಳಿ ಮಾಡಿದ್ವಿ ಅಥವಾ ಯಾವ್ದಾರೊಂದು ಬಂಗಾರದ ಅಂಗಡಿ ಮನೆ ಮೇಲೆ ದಾಳಿ ಮಾಡಿದೀವ ಅನ್ನೋ ಒಂದು ಕನ್ಫ್ಯೂಷನ್. ಯಾಕಂತಂದ್ರೆ ಆ ಮಟ್ಟದ ಒಂದು ಬಂಗಾರದ ಏನು ದೊಡ್ಡ ಖಜಾನೆ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಫುಡ್ ಸೇಫ್ಟಿ ಆಫೀಸರ್ ಆಗಿರ್ತಕ್ಕಂತಹ ನಾಗರಾಜ್ ಅವರು ಹಲವಾರು ಆರೋಪಗಳು ಇಂದು ಕೂಡ ಕೇಳಿ ಬಂದದ್ದು ಈ ನಾಗರಾಜ್ ಅವರ ಮೇಲೆ. ಸೊ ಇದನ್ನ ಗಮನದಲ್ಲಿಟ್ಕೊಂಡಂತ ಮತ್ತು ಖಚಿತ ಮಾಹಿತಿಯ ಮೇರೆಗೆ ದಾಳಿ ಮಾಡಿದಂತಹ ಲೋಕಾಯುಕ್ತ SP ಕೌಲಾಪುರೆ ಹಾಗೂ ಏನು ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಪ್ರಭು ಅವರು ದಾಳಿ ಮಾಡಿದ್ದಾರೆ. ದಾಳಿ ಮಾಡಿದ ಸಂದರ್ಭದಲ್ಲಿ ದಾಖಲೆಗಳ ಹಲವಾರು ಏನು ಕೋಟ್ಯಾಂತರ ರೂಪಾಯಿ ಮೌಲ್ಯದ ದಾಖಲೆಗಳು ಕೂಡ ಏನು ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಅಂದ್ರೆ ಇಂದು ಬೆಳಗ್ಗೆ ನಿಜಲಿಂಗಪ್ಪ ಬಡಾವಣೆ ಇರತಕ್ಕಂತಹ ಅವರ ಮನೆ ಮತ್ತು ಕಚೇರಿ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಇಷ್ಟೆಲ್ಲ ದಾಖಲೆಗಳು. ಒಂದು ಆಶ್ಚರ್ಯಕರ ವಿಚಾರ ಏನಂತಂದ್ರೆ, ಅವರ ಮನೆಯಲ್ಲಿ ಏನು ಬಂಗಾರದ ಖಜಾನೆ ಅಂತ ಏನು ಹೇಳ್ತೀವಿ, ಆ ಮಟ್ಟಕ್ಕೆ ಒಂದು ಬಂಗಾರದ ವಸ್ತುಗಳು, ಚಿನ್ನಾಭರಣಗಳು ಸಿಕ್ಕಿರ್ತಕ್ಕಂಥದ್ದು. ಈಗಾಗಲೇ ಅಧಿಕಾರಿಗಳು ಕೂಡ ಇನ್ನು ನಿರಂತರವಾಗಿ ಒಂದು ಏನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಸಂಜೆವರೆಗೂ ಕೂಡ ಒಂದು ಪರಿಶೀಲನೆ ಮುಂದುವರಿತಾ ಇದೆ ಅಂತಾನೆ ಹೇಳ್ಬೋದು ರಾಮ್. ಥ್ಯಾಂಕ್ ಯು ಮಲ್ಲಿಕಾರ್ಜುನ್, ತಮ್ಮೆಲ್ಲ ಮಾಹಿತಿಗಾಗಿ.